ಉಡುಪಿಯ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಶ್ರೀ ಕೃಷ್ಣ ಮಠದಲ್ಲಿ ನಡೆಯುವ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಕೃಷ್ಣನಗರೆ ಉಡುಪಿ ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವನ್ನು ಇನ್ನಷ್ಟು ಆಕರ್ಷಿಸಲು ಮರಳಿನಲ್ಲಿ ಕಲಾಕೃತಿ ರಚನೆಗೊಂಡಿದೆ. ಉಡುಪಿಯ ಕಡಲ ತೀರದಲ್ಲಿ ಮೋದಿ ಸ್ವಾಗತಕ್ಕೆ ವಿಶೇಷ ಕಲಾಕೃತಿ ರಚನೆಗೊಂಡಿದೆ. ಮಲ್ಪೆಯ ಕಡಲ ತೀರದಲ್ಲಿ ಸ್ಯಾಂಡ್ ಥೀಮ್ ಕಲಾವಿದರು ಮರಳು ಶಿಲ್ಪವನ್ನು ರಚಿಸಿದ್ದು, ಕಡೆಗೂಲು ಕೃಷ್ಣನ ಜೊತೆ ಪ್ರಧಾನಿ ನರೇಂದ್ರ ಮೋದಿಯವರ ಚಿತ್ರವನ್ನು ರಚಿಸಿದ್ದಾರೆ. ದೇಗುಲ ಮುಂಭಾಗದಲ್ಲಿ ಕಡೆಗೂಲು ಹಿಡಿದು ಕೃಷ್ಣ ನಿಂತಿರುವುದು, ಕೃಷ್ಣನ ಮುಂದೆ ಪ್ರಧಾನಿ ನರೇಂದ್ರ ಮೋದಿಯವರ ಚಿತ್ರಣವಿದೆ. ಕಲಾವಿದ ಹರೀಶ್ ಸಾಖಾ ಮತ್ತು ತಂಡದವರು ಈ ಕಲಾಕೃತಿಯನ್ನು ರಚಿಸಿದ್ದು, ಮಲ್ಪೆ ಕಡಲ ತೀರಕ್ಕೆ ಬರುವ ಜನರನ್ನು ಆಕರ್ಷಿಸುತ್ತಿದೆ. ಲಕ್ಷಕಂಠ ಗೀತಾ ಪಾರಾಯಣ ಸಂದರ್ಭದಲ್ಲಿ ಉಡುಪಿ ಮಠಕ್ಕೆ ಆಗಮಿಸಲಿರುವ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀಯುತ ಸನ್ಮಾನ್ಯ ನರೇಂದ್ರ ಮೋದಿಯವರು ಆಗಮಿಸಲಿಕ್ಕಿದ್ದಾರೆ. ಈ ಪ್ರಯುಕ್ತ ನಾವು ಉಡುಪಿಗೆ ಸ್ವಾಗತ ಹೇಳುವ ಒಂದು ನಿಟ್ಟಿನಲ್ಲಿ ಮರಳು ಶಿಲ್ಪದ ಮೂಲಕ ನಾವು ಅವರನ್ನು ಆತ್ಮೀಯವಾಗಿ ಅಭಿನಂದಿಸುತ್ತಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಮಗೆ ಪ್ರಪ್ರಥಮ ಬಾರಿಗೆ ನಮ್ಮ ಮಠಕ್ಕೆ ಈ ಪಾರಾಯಣದ ಉದ್ದೇಶವಾಗಿ ಬರತಕ್ಕಂಥ ನಮ್ಮ ಪ್ರಧಾನಿಯವರಿಗೆ ನಮ್ಮ ಕಲಾಕೃತಿಯ ಮೂಲಕ ನಾವು ಸ್ವಾಗತಿಸುವ ಒಂದು ನಿಟ್ಟಿನಲ್ಲಿ ಈ ಮರಳು ಶಿಲ್ಪವನ್ನು ರಚಿಸಿದ್ದೇವೆ. ಇಲ್ಲಿ ಮುಖ್ಯವಾಗಿ ಮಠದ ಹಿನ್ನೆಲೆಯನ್ನು ತಗೊಂಡು ಶ್ರೀಕೃಷ್ಣ ಪುನೀತರಾಗಿ ನಮ್ಮ ಪ್ರಧಾನಿಯವರ ಒಂದು ಸಾಂಕೇತಿಕ ರೂಪದೊಂದಿಗೆ ನಮ್ಮ ವೆಲ್ಕಮ್ ಟು ಉಡುಪಿ ಎಂಬ ಒಂದು ಧ್ಯೇಯದೊಂದಿಗೆ ನಾವು ಗೀತಾಸಾರದ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಈ ಮರಳು ಶಿಲ್ಪವನ್ನು ರಚಿಸಿದ್ದೇವೆ. ನನ್ನೊಟ್ಟಿಗೆ ಸಂತೋಷ್ ಭಟ್ ಹಾಲಾಡಿ ಹಾಗೆ ಉಜ್ವಲ್ ನಿಟ್ಟೆ ಅವರು ಸಾಕಾರ ಮಾಡಿದ್ದಾರೆ. ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು 5 ಗಂಟೆ ಅವಧಿಯಲ್ಲಿ ಈ ಕಲಾಕೃತಿಯನ್ನು ನಿರ್ಮಿಸಿದ್ದೇವೆ. ಅಪ್ರಿಷಿಯೇಟ್ ಮಾಡ್ತಾರೆ. ಬಂದವರೆಲ್ಲ ಮೋದಿಯನ್ನು ಪರಿಚಯಿಸ್ತಾರೆ. ಹಾಗೆ ಖುಷಿಯಿಂದ ಕೃಷ್ಣನ ಮತ್ತು ಮೋದಿಯವರ ಒಂದು ಭಾವಶಿಲ್ಪವನ್ನು ನೋಡಿ ಖುಷಿ ಪಡ್ತಾ ಕಲಾಕೃತಿಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ? ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. Bubbles, a splash of happiness.